ಹಾವೇರಿಯಿಂದ ಅನಿಲ್ ಕುಮಾರ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಅನಿಲ್. ನಮಸ್ತೆ ಅನಿಲ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳ್ತದೆ ಸರ್. ಹೇಳಿ ಅನಿಲ್ ಅವರೇ, ಇವತ್ತಿನ ಮ್ಯಾಚ್ ಬಗ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಸರ್, ಬುಮ್ರಾ ಸೂಪರ್ ಸರ್. ಹಾ, ಸೂಪರ್ ಸರ್. ವಿರಾಟ್ ಕೊಹ್ಲಿ ಅವರಿಗೆ, ರೋಹಿತ್ ಶರ್ಮಾ ಅವ್ರಿಗೆ, ಧೋನಿ ಅವರಿಗೆ ಅಭಿನಂದನೆಗಳು ಸರ್. ನೀವು ಎಷ್ಟು ಟಾರ್ಗೆಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ರಿ ಮ್ಯಾಚ್ ಶುರು ಆಗೋಕೆ ಮುಂಚೆ? ಸರ್, ನಾನು ಆಕ್ಚುಲಿ 280 ಇತ್ತು ಸರ್ ಟಾರ್ಗೆಟ್. ಅಂದರೆ ಹೆಚ್ಚು ಕಡಿಮೆ ಇನ್ನೇನು ಒಂದು 20-25 ರನ್ನು. ಬಟ್ ನಿಮ್ಮ ಟಾರ್ಗೆಟ್ ರೀಚ್ ಆಗಿದಾರಲ್ಲ ಆಲ್ಮೋಸ್ಟ್. ಹೌದು ಸರ್, ಒನ್ ಸೈಡ್ ಮ್ಯಾಚ್ ಆಯ್ತಲ್ಲ. ಹಾಂ, 256 ಟಾರ್ಗೆಟ್ ಕೊಡ್ತಿದ್ದಂಗೆ ಅನ್ಕೊಂಡ್ರಾ ನಾವೇ ಗೆದ್ವಿ ಅಂತ? ಇಲ್ಲ ಸರ್, ಚೇಂಜ್ ಆಗ್ಬೇಕಿತ್ತು ಆಕ್ಚುಲಿ ಇದು. ಸೂಪರ್ ಸರ್, ಸೂಪರ್. ಸೆಲೆಬ್ರೇಷನ್ ಎಲ್ಲ ಹೆಂಗಿದೆ ಸೂಪರ್ ಇದೆ ಸರ್. ಹಾವೇರಿಯಲ್ಲಿ ಸೂಪರ್ ಇದೆ ಸರ್. ಆಕ್ಚುಲಿ ನಮ್ಮ ಹಾವೇರಿ ಜಿಲ್ಲೆ ಹಿರಿಕೂರು ತಾಲೂಕು ಸರ್ ನಮ್ದು. ಹಾಂ, ಸೂಪರ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಅನಿಲ್ ಕಾಲ್ ಮಾಡಿದ್ದಕ್ಕೆ. ರಾಜೇಶ್ವರಿ ಅವರು ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ಮೇಡಮ್ ನಮಸ್ತೆ. ಹಾಂ ಸರ್, ನಮಸ್ತೆ. ಹೇಳಿ ಸರ್. ನಮಸ್ತೆ ಮೇಡಮ್, ಹೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಯಾಕಂದ್ರೆ ನಮ್ಮ ಇಂಡಿಯಾ ಗೆದ್ದಿರೋದು ನಮ್ಗೆ ತುಂಬಾನೇ ಖುಷಿ ಕೊಡಲ್ವಾ? ಹೇಳಿ, ನಿಮ್ಮ ಫೇವ್ರೇಟ್ ಯಾರು? ನಮ್ಮ ಫೇವ್ರೇಟ್ ಯಾರು ಅಂದ್ರೆ ಎಲ್ರು ಸರ್. ಎಲ್ಲ ನಮ್ಮ ಟೀಮ್ ಮೆಂಬರ್ಸು ನಮ್ಗೆ ಇಷ್ಟನೇ. ಯಾಕಂತಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾರಲ್ವಾ? ಹಾಂ, ಬೆಳಗಾವಿಲೂ ಸಿಕ್ಕಾಪಟ್ಟೆ ಜೋರ್ ಸೆಲೆಬ್ರೇಷನ್ ನಡೀತಾ ಇದೆ. ಹಾ ಸರ್, ಬೆಳಗಾವಿನಲ್ಲಿ ಎಲ್ಲ ಕಡೆ ಪಟಾಕ್ಷಿ ಎಲ್ಲ ಹಚ್ತಾ ಇದ್ದಾರೆ ನೋಡಿ ಸರ್. ಮತ್ತೆ ನೀವು ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ? ಮತ್ತೆ ನಾವು ಸೆಲೆಬ್ರೇಷನ್ ಮನೆಯಲ್ಲೇ ಮಾಡಿದ್ವಿ ಸರ್. ಮನೆಯಲ್ಲಿ ಎಲ್ಲ ಕೂತು ನಾವು ಅದು ಇದು ಏನ್ ನೋಡ್ಲಿಲ್ಲ ಸರ್. ಯಾವ ಚಾನಲ್ ಚೇಂಜ್ ಮಾಡೇ ಇಲ್ಲ. ಓಕೆ, ಥ್ಯಾಂಕ್ ಯು ರಾಜೇಶ್ವರಿ ಅವರೇ ಕಾಲ್ ಮಾಡಿದ್ದಕ್ಕೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಹೈದರಾಬಾದು, ಜಮ್ಮು ಕಾಶ್ಮೀರ, ಪುಣೆ 3 ಭಾಗದಲ್ಲಿ ಹೆಂಗೆ ಸೆಲೆಬ್ರೇಷನ್ ನಡೀತಾ ಇದೆ ಅಂತೇಳಿ. ಆಮೇಲೆ ಸಹಜವಾಗಿ ಭಾರತ ಗೆದ್ದಿರುವಂತಹ ಖುಷಿ ಇದೆಯಲ್ಲ, ಅದೊಂಥರ ಅದನ್ನು ಸೆಲೆಬ್ರೇಟ್ ಮಾಡುವಂಥ ಜೋಶೇ ಬೇರೆ ಲೆವೆಲಲ್ಲಿರುತ್ತೆ. ಯಾಕಂತಂದರೆ ನೋಡಿ, ಎಲ್ಲ ಕಡೆ ನಮ್ಮ ದೇಶದ ಬಾವುಟ ರಾರಾಜಿಸ್ತಾ ಇದೆ, ಎಲ್ಲ ಕಡೆ ಇಂಡಿಯಾದ ಫ್ಲ್ಯಾಗ್ ಹಾರಾಡ್ತಾ ಇದೆ. ಜೊತೆಗೆ ಒಂದು ಪ್ರೌಡ್ ಮೂಮೆಂಟ್ ಇದು. ಯಾಕಂತಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತ ಮುಂಚೂಣಿಯಲ್ಲಿದೆ. ಅದು ಯಾವುದೇ ರೀತಿಯಾದಂಥ ಕ್ಷೇತ್ರದಲ್ಲಾಗಿದ್ರೂ ಕೂಡ. ಅದೇ ರೀತಿ ಕ್ರಿಕೆಟ್ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಕಳೆದ ಬಾರಿ IPL ಅಲ್ಲಿ ನಮ್ಮ RCB ಕಪ್ ಗೆದ್ದಿತ್ತು. ಅದಾದಮೇಲೆ ನಮ್ಮ ಭಾರತ ತಂಡ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಮ್ಯಾಚ್ಗಳನ್ನು ಗೆದ್ದು ಒಂದು ರೀತಿ ನಮಗೆ ಹೆಮ್ಮೆಯನ್ನು ತಂದು ಕೊಡ್ತಾರೆ. ಆ ಒಂದು ಪ್ರೌಡ್ ಮೊಮೆಂಟು ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಜೋಶಲ್ಲಿ ಸೆಲೆಬ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ.